ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ನವರಾತ್ರಿ ಹಬ್ಬ ಶುರುವಾಗುತ್ತಲಿದೆ. ನವರಾತ್ರಿ ಹಬ್ಬದ 2ನೇ ದಿನದಂದು ದುರ್ಗಾದೇವಿಯ 2ನೇ ಅವತಾರವಾದ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ. ಅಂದರೆ 9 ದಿನಗಳ ನವರಾತ್ರಿ ಹಬ್ಬದ 2ನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತೇವೆ. ತಪಸ್ಸಿನ ರೂಪಕವಾದ ಬ್ರಹ್ಮಚಾರಿಣಿ ದೇವಿಯನ್ನು ನವರಾತ್ರಿ ಹಬ್ಬದಲ್ಲಿ ಪೂಜಿಸುವುದು ಹೇಗೆ, ಆ ತಾಯಿಯ ವಿಶೇಷತೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ದೇವಿ ಕಥೆಯ ಹಿನ್ನೆಲೆಯನ್ನು ನಾವು ತಿಳಿಯುವುದಾದರೆ, ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು. ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು, ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು. ನಂತರದಲ್ಲಿ ಎಲೆಯ ಸೇವನೆಯನ್ನೂ ನಿಲ್ಲಿಸಿದಳು. ಪರ್ಣವೆಂದರೆ ಎಲೆ, ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕರೆಯುತ್ತಾರೆ. ನಂತರ ಶಿವನೇ ಒಬ್ಬ ಸನ್ಯಾಸಿ ರೂಪವನ್ನು ತಾಳಿ ಬಂದು ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನು ಪರೀಕ್ಷಿಸಿದನು. ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲಿಯುತ್ತಾನೆ. ದೇವಿ ಬ್ರಹ್ಮಚಾರಿಣಿ ಬಿಳಿ ಬಟ್ಟೆಗಳಲ್ಲಿ ಶಾಂತಿಯುತ ಮತ್ತು ಆಹ್ಲಾದಕರ ನೋಟದಲ್ಲಿ ಅಲಂಕರಿಸಲ್ಪಡುತ್ತಾಳೆ. ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ನಾವು ತಾಯಿಯ ಈ ರೂಪವನ್ನು ಪೂಜಿಸಬೇಕು. ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಸಂಯಮ, ಪರಿತ್ಯಾಗ ಮತ್ತು ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತವೆ ಎನ್ನುವ ನಂಬಿಕೆ ಇದೆ. ತಾಯಿಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಅದೃಷ್ಟವನ್ನು ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡುತ್ತಾಳೆ. ಹಾಗೆ ದೇವಿಯ ಪೂಜಾ ವಿಧಾನದ ಬಗ್ಗೆ ನಾವು ನೋಡುವುದಾದರೆ, ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು. ನವರಾತ್ರಿಯ 2ನೇ ದಿನ ಆಗಿರೋದರಿಂದ ನಾವು ಕಳಶಕ್ಕೆ ಈಗಾಗಲೇ ಪೂಜೆಯನ್ನು ಮಾಡಿರುತ್ತೇವೆ ಹಾಗೂ ದೇವಿಯ ವಿಗ್ರಹವನ್ನಿಟ್ಟು ಪೂಜೆ ಮಾಡಿರುತ್ತೇವೆ. ಬ್ರಹ್ಮಚಾರಿಣಿ ದೇವಿಯ ವಿಗ್ರಹಕ್ಕೆ ಜೇನುತುಪ್ಪ ಮತ್ತು ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ವಿಗ್ರಹದ ಹಣೆಗೆ ಸಿಂಧೂರವನ್ನು ಇಡಬೇಕು. ಪೂಜೆಯ ಸಮಯದಲ್ಲಿ ಬ್ರಹ್ಮಚಾರಿಣಿ ದೇವಿಗೆ ಹೂವು, ಶ್ರೀಗಂಧ, ಹಾಲು, ಅನ್ನ, ಮೊಸರು ಮತ್ತು ಜೇನುತುಪ್ಪವನ್ನು ಕೂಡ ನಾವು ಅರ್ಪಿಸಬಹುದು. ಅಕ್ಟೋಬರ್ 4 ಅಂದಿನ ದಿನದ ಬಣ್ಣ ಹಸಿರಾಗಿರುವುದರಿಂದ ಹಸಿರು ಬಣ್ಣದ ಬಟ್ಟೆಯನ್ನು ನಾವು ಕೂಡ ಧರಿಸಿ ಹಾಗೂ ದೇವಿ ಕೂಡ ಹಸಿರು ಬಣ್ಣದ ಬಟ್ಟೆಯಿಂದ ಅಲಂಕಾರವನ್ನು ಮಾಡಿ ನಾವು ಪೂಜೆಯನ್ನು ಮಾಡಬಹುದು. ಜೊತೆಗೆ ನಾವು ಮಾವಿನ ಎಲೆಗಳು ಅಂದರೆ ಹಸಿರು ಬಣ್ಣದ ಎಲೆಗಳಿಂದ ತೋರಣವನ್ನು ಕೂಡ ಮಾಡಿ ಮನೆಗೆ ಹಾಕಬಹುದು. ಹಾಗೆ ದೇವಿಗೆ ಸೇವಂತಿಗೆ ಹೂವು ಅಂದರೆ ಹಳದಿ ಬಣ್ಣದ ಹೂವು ಪ್ರಿಯವಾಗಿರುವುದರಿಂದ ನಾವು ಸೇವಂತಿ ಹೂವನ್ನು ದೇವಿಗೆ ಅವತ್ತಿನ ದಿನ ಅರ್ಪಿಸಬೇಕು. ಜೊತೆಗೆ ಹಳದಿ ಬಣ್ಣದ ಯಾವುದೇ ಹೂವನ್ನಾದರೂ ಕೂಡ ನಾವು ಅರ್ಪಿಸಬಹುದು. ಈ ಹೂಗಳನ್ನು ಅರ್ಪಿಸುವುದರಿಂದ ತಾಯಿ ದೇವಿಯು ತನ್ನ ಭಕ್ತರಿಗೆ ದೀರ್ಘ ಮತ್ತು ಶಾಂತಿಯುತ ಹಾಗೂ ಶುದ್ಧ ಜೀವನವನ್ನು ಅನುಗ್ರಹಿಸುತ್ತಾಳೆ. ತಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವವರು ಈಕೆಯನ್ನು ಪೂಜಿಸಿದರೆ ಅವರ ವೈವಾಹಿಕ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ. ಹಾಗೆ ಅಂದಿನ ದಿನ ಸಿಹಿ ತಿನಿಸಾಗಿ ದೇವಿಗೆ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳನ್ನು ನಾವು ಅರ್ಪಿಸಬೇಕು. ಈ ಭೋಗವನ್ನು ನೀಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಮತ್ತು ಅವಿವಾಹಿತರು ತಮ್ಮ ವಧುವರರನ್ನು ಪಡೆಯುತ್ತಾರೆ. ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿಯು ಮಂಗಳ ಗ್ರಹದ ಅಧಿಪತಿ, ತನ್ನ ಭಕ್ತರಿಗೆ ಅದೃಷ್ಟವನ್ನು ನೀಡುವವಳು ಹಾಗೂ ಮಾನಸಿಕ ಕ್ಷೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನು ದಯಪಾಲಿಸುವವಳು. ಬ್ರಹ್ಮಚಾರಿಣಿ ಜನ್ಮಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ದರೆ ಹಾಗೂ ಮಂಗಳ ದೋಷವಿದ್ದರೆ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದು ಒಳ್ಳೆಯದು. ಹಾಗೆ ನಮ್ಮ ಪೂಜೆ ಸಂಪೂರ್ಣವಾಗಬೇಕಾದರೆ ದೇವಿಗೆ ನಾವು ಮಂತ್ರವನ್ನು ಪಠಣೆ ಮಾಡಬೇಕು. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತಾ ನಮಸ್ತೈ ನಮಸ್ತತೈ ನಮಸ್ತತೈ ನಮೋ ನಮಃ. ಓಂ ದೇವಿ ಬ್ರಹ್ಮಚಾರಿಣಿನೇ ನಮಃ. ದದನನಾಕಾರ ಪದ್ಮಭಯಂ ಅಕ್ಷಮಾಲ ಕಮಂಡಲಂ ದೇವಿ ಪ್ರಸಾದಿತು ಮಯಿ ಬ್ರಹ್ಮಚಾರಿಣಿ ಉತ್ತಮ. ಬ್ರಹ್ಮಚಾರಿಣಿಯ ಧ್ಯಾನ ಮಂತ್ರ: ವಂದೇ ವಂಚಿತಲಾಭಯ ಚಂದ್ರಾಂಧ್ರಕೃತ ಶೇಖರಂ ಜಪಮಾಲ ಕಮಂಡಲುಧಾರ ಬ್ರಹ್ಮಚಾರಿಣಿ ಶುಭಂ. ಗೌರವರ್ಣ ಪರಿಧಾನ ಬ್ರಹ್ಮರೂಪ ಪುಷ್ಪಾಲಂಕಾರ ಭೂಷಿತಂ ಪರಮವಂದನ ಪಲ್ಲವವರಧರಂ ಕಾಂತಕಪೋಲಪೀನ ಪಯೋಧರಂ ಕಾಮನೀಯ ಲವಣಾಯಂ ಸ್ಮೇರಾಮುಖಿ ನಿಮ್ನನಾಭಿ ನಿತ್ಯಂ ಬನಿಂ.
ಬ್ರಹ್ಮಚಾರಿಣಿ ಸ್ತೋತ್ರ. ತಪಶ್ಚಾರಿಣಿ ತ್ವಾಹಿ ತಾಪತ್ರಯ ನಿವಾರಿಣಿಂ ಬ್ರಹ್ಮರೂಪಧಾರ ಬ್ರಹ್ಮಚಾರಿಣಿ ನಮಾಮ್ಯಹಂ. ಶಂಕರಪ್ರಿಯ ತ್ವಹಿಂ ಭುಕ್ತಿ ಮುಕ್ತಿದಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ. ಬ್ರಹ್ಮಚಾರಿಣಿ ಕವಚ. ತ್ರಿಪುರ ಮೇ ಹೃದಯಂ ಪಟು ಲಾಲ್ಲಟೆ ಪಟು ಶಂಕರ ಭಾಮಿನಿ ಅರ್ಪಣ ಸದಾಪ್ತ್ಯು ನೇತ್ರೋ ಅರ್ಧಾರಿ ಚ ಕಪಲೋ. ಪಂಚದಶಿ ಕಾಂತೆ ಪಟು ಮಧ್ಯದೇಶಿ ಪಟು ಮಹೇಶ್ವರಿ ಷೋಡಶಿ ಸಾದಾಪ್ತು ನಭೋ ಗೃಹೋ ಚ ಪಾದಯೋ ಅಂಗ ಪ್ರತ್ಯಂಗ ಸತತ ಪಟು ಬ್ರಹ್ಮಚಾರಿಣಿ. ಸ್ನೇಹಿತರೆ, ದೇವಿಗೆ ಸಂಬಂಧಿಸಿದಂತೆ ಮಂತ್ರ, ಸ್ತೋತ್ರ, ಕವಚ, ಧ್ಯಾನದ ಬಗ್ಗೆ ಹಲವಾರು ಮಂತ್ರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಹಾಗೆ ಬ್ರಹ್ಮಚಾರಿಣಿಯ ಆರಾಧನೆಯು ತಪಸ್ಸಿಗೆ ಸಮವಾಗಿರುತ್ತದೆ. ಭಕ್ತರಲ್ಲಿರುವ ದುರ್ಗುಣಗಳನ್ನು ಕಳೆದು ಉದಾತ್ತತೆ, ಸದ್ಗುಣಗಳನ್ನು ಬೆಳೆಯುತ್ತದೆ. ಯಶಸ್ಸಿಗೆ ಅಡ್ಡಲಾಗಿರುವ ಎಲ್ಲ ತೊಡಕುಗಳು ಸರಿದು ಮನಸ್ಸಿಗೆ ಶಾಂತಿ ಹಾಗೂ ಮಾಡುವ ಎಲ್ಲ ಕೆಲಸದಲ್ಲೂ ನೆಮ್ಮದಿ ದೊರೆಯುವುದು. ಹಾಗಾಗಿ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಬೇಕು. ಜೊತೆಗೆ ಮಾತೆಯ ಆಶೀರ್ವಾದ ನಮಗೆ ದೊರೆಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು.